ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ನಿನ್ನೆ ತರಗತಿಯಲ್ಲಿ ಹೇಳಿದಂತೆ ಕನ್ನಡ ಸಂಧಿಗಳ ಬಗ್ಗೆ ಹೇಳಿದ್ದೆ. ಈಗ ಸ್ವಲ್ಪ ನಿಮಗೆ ಹೋಮ್ವರ್ಕ್ ಕೊಡಬೇಕು ಅನಿಸ್ತಾ ಇದೆ ನನಗೆ. ಇಲ್ಲಿ ಬರೆದಿರ್ತಕ್ಕಂತಹ ಪದಗಳನ್ನು ಯಾವ ಸಂಧಿ ಅರ್ಥ ಅನ್ನೋದು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೇಕು. ಆ ವರ್ಡ್ಸ್ ಶಾಲೆಯನ್ನು, ಕೆರೆಯಲ್ಲಿ, ನಿನಗಲ್ಲದೆ, ಕೆಂದಾವರಿ, ಈ 4 ಪದಗಳು ಯಾವ ಸಂಧಿ ಆಗುತ್ತವೆ ಅಂತಕ್ಕಂಥದ್ದನ್ನು ಕಮೆಂಟ್ಸ್ನಲ್ಲಿ ಬರೆದು ನನಗೆ ಹೇಳ್ರಿ. ಆಲ್ರೆಡಿ ಕನ್ನಡ ಸಂಧಿನ ಕಲಿಸಿದ್ದೀನಿ. ಈಗ ನಾವು ಸಂಸ್ಕೃತ ಸಂಧಿಗೆ ಬರೋಣ. ಸಂಸ್ಕೃತ ಸಂಧಿಯಲ್ಲಿಯೂ ಸಹ 2 ಭಾಗಗಳಿವೆ. ಒಂದು ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ. ಈಗ ನಾವು ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಂಸ್ಕೃತ ಸ್ವರ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ ಬರುತ್ತದೆ. ಯಾವ ಸಂಧಿ ಬರುತ್ತೆ? ಸವರ್ಣ ದೀರ್ಘ ಸಂಧಿ. ಇದು ಸಂಸ್ಕೃತ ಸ್ವರ ಸಂಧಿ ಆಗುತ್ತದೆ ಮೊದಲನೇದಾಗಿ. ಹಾಗಾದರೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ತಿಳಿದುಕೊಳ್ಳೋಣ. ಸವರ್ಣ ಸ್ವರಗಳು ಒಂದರ ಮುಂದೊಂದು ಮತ್ತು ಅವೆರಡರ ಮಧ್ಯದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನುವುದು. ಹಾಗೆ ಸವರ್ಣ ಸ್ವರಗಳಂದ್ರೆ ಏನು? ಅ, ಆ, ಇ, ಈ ರೀತಿ ಜೋಡಿ ಅಕ್ಷರಗಳಿಗೆ ನಾವೇನು ಕರಿತೀವಿ? ಸವರ್ಣ ಸ್ವರಗಳು. ಆ ಅಕ್ಷರಗಳು ಒಂದರ ಮುಂದೊಂದು ಬರಬೇಕು. ಅವೆರಡರ ಮಧ್ಯದಲ್ಲಿ ನಾವು ಸಂಧಿ ಮಾಡುವಾಗ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ನಾವೇನು ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಹಾಗಾದ್ರೆ ಒಂದು 2 ಎಕ್ಸಾಂಪಲ್ ಮೂಲಕ ನಿಮಗೆ ಗೊತ್ತಾಗುತ್ತೆ. ಈ ಫಾರ್ಮುಲಾ ಯಾವ ರೀತಿ ಇದೆ ನೋಡಿ. ಗಿರಿ ಪ್ಲಸ್ ಈಶ, ಗಿರೀಶ. ಗಿರಿ ರಿ ಅಕ್ಷರವನ್ನು ಸ್ಪ್ಲಿಟ್ ಮಾಡಿದಾಗ ನಮ್ಗೆ ಏನ್ ಬಂತು? ಈ. ಇಲ್ಲಿ ಈ, ಅದ್ರ ಮುಂದೇನು ಈ. ಇವೆರಡು ಈ ಬಂದ ತಕ್ಷಣ ಯಾವ ಅಕ್ಷರಗಳಾಗುತ್ತೆ? ಸವರ್ಣ ಅಕ್ಷರಗಳಾಗುತ್ತೆ. ನೆಕ್ಸ್ಟ್ ಫಾರ್ಮುಲಾ ಅದೇ ಜಾತಿಯ ದೀರ್ಘ ಸ್ವರವು, ಅದೇ ಜಾತಿ ಅಂತಕ್ಕಂಥ ದೀರ್ಘ ಸ್ವರವು ಆದೇಶವಾಗಿ ಬರುತ್ತೆ. ಈ ಏನಾದ್ರು ಸವರ್ಣ ಸ್ವರಗಳಾಯಿತು. ಇದೇ ಅಕ್ಷರ ದೀರ್ಘವಾಗಿ ಬರುತ್ತೆ. ಗಿರೀಶ. ನೆಕ್ಸ್ಟ್ ಸಿಂಹ ಪ್ಲಸ್ ಆಸನ, ಸಿಂಹಾಸನ. ಸಿಂಹ ನೋಡ್ರಿ, ಸವರ್ಣ ಸ್ವರಗಳು ಅ, ಆ, ಇವೆರಡು ಏನಾದ್ರು ಸವರ್ಣ ಸ್ವರಗಳು. ಅದೇ ಜಾತಿಯ ಸ್ವರವು ದೀರ್ಘಾಕ್ಷರವಾಗಿ ಬರುತ್ತೆ. ಸಿಂಹಾಸನ. ಆ ಅಂತಕ್ಕಂಥದ್ದು ದೀರ್ಘವಾಗಿ ಬಂತು. 3 ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾ ಅಭ್ಯಾಸ. ಅನಾಥ, ಆಲಯ. ಅನಾಥ ಪ್ಲಸ್ ಆಲಯ, ಅನಾಥಾಲಯ. ಫಾರ್ಮುಲಾ ಪ್ರಕಾರ ಅ ಪ್ಲಸ್ ಅ ಸವರ್ಣ ಸ್ವರಗಳಾದವು. ಅದೇ ಅಕ್ಷರ ದೀರ್ಘವಾಗಿ ಬರುತ್ತದೆ. ಆ ಅಕ್ಷರ ಏನಂದ್ರೆ ದೀರ್ಘವಾಗಿ ಬರುತ್ತದೆ. ಅನಾಥಾಲಯ. ಕವಿ ಈ ಕವಿ ಪ್ಲಸ್ ಇಂದ್ರ, ಕವೀಂದ್ರ. ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಗುರು ಪ್ಲಸ್ ಉಪದೇಶ, ಗುರು ಉಪದೇಶ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಗುರು ಉ ಸವರ್ಣ ಸ್ವರಗಳು ಬಂದು ಸವರ್ಣ ಸ್ವರಗಳು ಅದು ಅದೇ ಅಕ್ಷರ ದೀರ್ಘ ಸ್ವರವಾಗಿ ಬರುತ್ತೆ. ಗುರು ಉಪದೇಶ. ಧನ್ಯವಾದಗಳು.